ರಕ್ತದೊತ್ತಡವನ್ನ ನಿಯಂತ್ರಣದಲ್ಲಿ ಇಡುವುದು ಬಹಳ ಮುಖ್ಯ. ಅಧಿಕ ರಕ್ತದೊತ್ತಡವಾಗಿರಲಿ, ಕಡಿಮೆ ರಕ್ತದೊತ್ತಡವಾಗಿರಲಿ, ನಿಯಂತ್ರಣದಲ್ಲಿ ಇರುವುದು ಬಹಳ ಮುಖ್ಯ. ಕೆಲವರಿಗೆ ಅಧಿಕ ರಕ್ತದೊತ್ತಡದ ಸಮಸ್ಯೆ ಇದ್ದರೆ ಇನ್ನು ಕೆಲವರಿಗೆ ಕಡಿಮೆ ರಕ್ತದೊತ್ತಡದ ಸಮಸ್ಯೆ ಇರುತ್ತದೆ. ಅಧಿಕ ರಕ್ತದೊತ್ತಡದ ಸಮಸ್ಯೆಯು ಬಹಳ ಅಪಾಯಕಾರಿ ಎಂದು ಹೆಚ್ಚಿನವರು ಅಂದುಕೊಂಡಿದ್ದಾರೆ. ಆದರೆ ಕಡಿಮೆ ರಕ್ತದೊತ್ತಡದ ಸಮಸ್ಯೆಯು ಅಷ್ಟೇ ಅಪಾಯಕಾರಿಯಾಗಿದೆ. ಹಾಗಾದರೆ ಕಡಿಮೆ ರಕ್ತದೊತ್ತಡದ ಸಮಸ್ಯೆಯಿಂದ ಬಳಲುತ್ತಿರುವವರಿಗೆ ಆಯುರ್ವೇದ ವೈದ್ಯರ ಪ್ರಕಾರ ಕೆಲವೊಂದು ಮನೆಮದ್ದುಗಳನ್ನು ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಿಮ್ಮ ರಕ್ತದೊತ್ತಡ ಕಡಿಮೆಯಾದರೆ ನಿಮಗೆ ಅನೇಕ ಸಮಸ್ಯೆಗಳು ಕಾಣಿಸಬಹುದು. ಇದು ಸಂಭವಿಸಿದಾಗ ನಿಮ್ಮ ದೃಷ್ಟಿ ಮಸುಕಾಗುವುದು, ದಣಿವು, ದೌರ್ಬಲ್ಯ, ಚಡಪಡಿಕೆ, ಗೊಂದಲ, ಏಕಾಗ್ರತೆಯ ತೊಂದರೆ, ವಾಕರಿಕೆ ಮುಂತಾದ ರೋಗ ಲಕ್ಷಣಗಳನ್ನು ಅನುಭವಿಸಬಹುದು. ಇನ್ನು ವೈದ್ಯರ ಪ್ರಕಾರ ಹಿಮಾಲಯನ್ ಉಪ್ಪು ಅರ್ಧ ಟೀ ಚಮಚವನ್ನ ಬೆರೆಸಿದ 1 ಲೋಟ ಸರಳ ನೀರನ್ನ ಕುಡಿಯುವುದು ಕಡಿಮೆ ರಕ್ತದೊತ್ತಡದಿಂದ ನಿಮಗೆ ಪರಿಹಾರವನ್ನ ನೀಡುತ್ತದೆ. ಆಯುರ್ವೇದದ ಪ್ರಕಾರ ಹಿಮಾಲಯನ್ ಉಪ್ಪು ಎಲ್ಲಾ 3 ದೋಷಗಳನ್ನ ಸಮತೋಲನಗೊಳಿಸುವ ಸಾಮರ್ಥ್ಯವನ್ನ ಹೊಂದಿದೆ. ಇನ್ನು ಹಿಮಾಲಯದ ಕಲ್ಲು ಉಪ್ಪು ಪೊಟ್ಯಾಷಿಯಂನ ಉತ್ತಮ ಮೂಲವಾಗಿದೆ. ಇದೇ ಕಾರಣಕ್ಕೆ ಇದು ರಕ್ತದೊತ್ತಡವನ್ನ ನಿಯಂತ್ರಣದಲ್ಲಿಡಲು ಸಹಕಾರಿಯಾಗಿದೆ. ನಿಮ್ಮ ಮನೆಯಲ್ಲಿ ಯಾರಿಗಾದರೂ ರಕ್ತದೊತ್ತಡ ಇದ್ದಕ್ಕಿದ್ದಂತೆ ಕಡಿಮೆಯಾದರೆ ಈ ಪಾಕ ವಿಧಾನವು ಅವರಿಗೆ ತ್ವರಿತ ಪರಿಹಾರವನ್ನ ನೀಡುತ್ತದೆ. ಇನ್ನು ಇದನ್ನು ಹಿಮಾಲಯನ್ ಅಥವಾ ಗುಲಾಬಿ ಉಪ್ಪು ಎಂದು ಕರೆಯುತ್ತಾರೆ. ಇದು ಉಪ್ಪು ಮತ್ತು ರುಚಿಯಲ್ಲಿ ಸ್ವಲ್ಪ ಸಿಹಿಯಾಗಿರುತ್ತದೆ. ಪರಿಣಾಮದಲ್ಲಿ ಶೀತ ಮತ್ತು ಜೀರ್ಣಕ್ರಿಯೆಯಲ್ಲಿ ಹಗುರವಾಗಿರುತ್ತದೆ. ಸಾಮಾನ್ಯವಾಗಿ ಉಪ್ಪಿನ ರುಚಿ ಪಿತ್ತವನ್ನ ಉಲ್ಬಣಗೊಳಿಸುತ್ತದೆ. ಆದರೆ ಸೈಂಧಲವನವು ತಂಪಾಗಿಸುವ ಪರಿಣಾಮದಿಂದಾಗಿ ಇದು ಪಿತ್ತವನ್ನ ಸಮತೋಲನಗೊಳಿಸಲು ಸಹಾಯ ಮಾಡುತ್ತದೆ. ಚರ್ಮ ರೋಗಗಳಿಗೂ ಉತ್ತಮ ಆಯ್ಕೆಯಾಗಿದೆ. ಎದೆಯ ಬಿಗಿತವು ದೂರವಾಗುತ್ತದೆ. ವೈದ್ಯರ ಪ್ರಕಾರ ಹಿಮಾಲಯನ್ ಉಪ್ಪು ಗಾಳಿಯನ್ನ ಸಮತೋಲನಗೊಳಿಸುತ್ತದೆ ಮತ್ತು ಕಫವನ್ನು ಹೊರಹಾಕುವ ಮೂಲಕ ಎದೆಯ ದಟ್ಟಣೆಯನ್ನ ನಿವಾರಿಸಲು ಸಹಾಯ ಮಾಡುತ್ತದೆ. ಇನ್ನು ಗಂಟಲು ನೋವು ಇದ್ದಾಗ ನೀವು ನೀರಿನಲ್ಲಿ ಅರಿಶಿನ ಮತ್ತು ಹಿಮಾಲಯನ್ ಉಪ್ಪನ್ನ ಸೇರಿಸಿ ಗಾರ್ಗ್ಲಿಂಗ್ ಮಾಡಬಹುದು. ಇದು ನಿಮ್ಮ ಉಸಿರು ಕಟ್ಟಿಕೊಳ್ಳುವ ಮೂಗು, ಕೆಮ್ಮು ಮತ್ತು ಗಂಟಲಿನ ಕುಳಿಯನ್ನ ತೆರವುಗೊಳಿಸಲು ಸಹಾಯ ಮಾಡುತ್ತದೆ. ಇನ್ನು ಹಿಮಾಲಯನ್ ಉಪ್ಪು ನೀರನ್ನ ಕುಡಿಯುವುದು ವಿಷವನ್ನ ಹೊರಹಾಕಲು ಸಹಾಯ ಮಾಡುತ್ತದೆ. ಇದು ನಿಮ್ಮ ದೇಹವನ್ನ ಹೈಡ್ರೇಟ್ ಮಾಡಲು ಸಹಕಾರಿಯಾಗಿದೆ ಮತ್ತು ಕಳೆದು ಹೋಗಬಹುದಾದ ಖನಿಜಗಳನ್ನ ಪುನಃ ತುಂಬಿಸುತ್ತದೆ. ಹಾಗಾಗಿ ಇಂತಹ ಕಲ್ಲುಪ್ಪನ್ನ ನಿಮ್ಮ ಆಹಾರ ಪದ್ಧತಿಯಲ್ಲಿ ಮಿತವಾಗಿ ಬಳಸಿಕೊಳ್ಳಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ. ಸಾಮಾನ್ಯವಾಗಿ ಫ್ರೆಂಚ್ ಬೀನ್ಸ್ ಎಂದು ಕರೆಯಲ್ಪಡುವ ಹಸಿರು ಬೀನ್ಸ್ ಮಧುಮೇಹ ಇರುವವರಿಗೆ ಉತ್ತಮವಾಗಿದೆ. ಏಕೆಂದರೆ ಅವುಗಳು ವಿವಿಧ ಪೋಷಕಾಂಶಗಳಲ್ಲಿ ಸಮೃದ್ಧವಾಗಿವೆ. ಹಸಿರು ಬೀನ್ಸ್ ತಿನ್ನುವುದು ರಕ್ತದಲ್ಲಿನ ಸಕ್ಕರೆಯ ಉತ್ತಮ ನಿರ್ವಹಣೆಗೆ ಸಹಾಯ ಮಾಡುತ್ತದೆ ಮತ್ತು ವಿವಿಧ ದೈಹಿಕ ಕಾಯಿಲೆಗಳಿಗೆ ಸಹಾಯ ಮಾಡುತ್ತದೆ. ಬೀನ್ಸ್ ಅನ್ನ ಮಧುಮೇಹದ ಸೂಪರ್ ಫುಡ್ ಎಂದು ಪರಿಗಣಿಸಲಾಗುತ್ತದೆ ಮತ್ತು ಮಧುಮೇಹ ಹೊಂದಿರುವ ಜನರಿಗೆ ಇದು ಅತ್ಯುತ್ತಮ ಆಯ್ಕೆಯಾಗಿದೆ. ಅವು ಬೀನ್ಸ್ನ ಆರೋಗ್ಯಕರ ಪ್ರಭೇದಗಳಲ್ಲಿ ಒಂದಾಗಿದೆ ಮತ್ತು ದೇಹವು ಉತ್ತಮವಾಗಿ ಕಾರ್ಯನಿರ್ವಹಿಸಲು ಸಹಾಯ ಮಾಡುವ ಹಲವಾರು ಸೂಕ್ಷ್ಮ ಮತ್ತು ಮೈಕ್ರೋ ನ್ಯೂಟ್ರಿಯೆಂಟ್ಗಳಿಂದ ಸಮೃದ್ಧವಾಗಿದೆ. ಹಸಿರು ಬೀನ್ಸ್ ನಮ್ಮ ಆರೋಗ್ಯದ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುತ್ತದೆ. ದಿನಕ್ಕೆ 55 ಗ್ರಾಂ ಹಸಿರು ಬೀನ್ಸ್ ಅನ್ನ ಸೇವಿಸಲು ಸೂಚಿಸಲಾಗುತ್ತದೆ. ಮಧುಮೇಹಕ್ಕೆ ಹಸಿರು ಬೀನ್ಸ್ ಸೇವನೆಯ ಕೆಲವು ಮುಖ್ಯ ಆರೋಗ್ಯ ಪ್ರಯೋಜನಗಳ ಬಗ್ಗೆ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ
ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಹಸಿರು ಬೀನ್ಸ್ ನಿಮ್ಮ ತೂಕವನ್ನ ಕಳೆದುಕೊಳ್ಳಲು ಸಹಾಯ ಮಾಡುವ ಅತ್ಯುತ್ತಮ ಏಜೆಂಟ್ ಆಗಿ ಕಾರ್ಯನಿರ್ವಹಿಸುತ್ತದೆ. ಬೊಜ್ಜು ಮತ್ತು ತೂಕ ಹೆಚ್ಚಾಗುವುದು ಮಧುಮೇಹ ಮತ್ತು ಇತರ ಜೀವನ ಶೈಲಿ ರೋಗಗಳಿಗೆ ಕೆಲವು ಸಾಮಾನ್ಯ ಕಾರಣಗಳಾಗಿವೆ. ಮಧುಮೇಹ ಹೊಂದಿರುವ ಜನರು ತೂಕ ಹೆಚ್ಚಾಗುವ ಸಾಧ್ಯತೆ ಹೆಚ್ಚು. ಹಸಿರು ಬೀನ್ಸ್ ತಿನ್ನುವುದು ತೂಕವನ್ನು ಕಡಿಮೆ ಮತ್ತು ಆರೋಗ್ಯಕರ ಜೀವನವನ್ನ ನಡೆಸಲು ಉತ್ತಮ ಮಾರ್ಗವಾಗಿದೆ. ಇನ್ನು ಹಸಿರು ಬೀನ್ಸ್ ಫೈಬರ್ನಲ್ಲಿ ಸಮೃದ್ಧವಾಗಿದೆ ಮತ್ತು ನಮ್ಮ ದೇಹದಲ್ಲಿನ ಕೊಲೆಸ್ಟ್ರಾಲ್ ಮಟ್ಟವನ್ನು ನಿರ್ವಹಿಸಲು ಸಹಾಯ ಮಾಡುತ್ತದೆ. ಇದು ನಮ್ಮ ಹೃದಯದ ಆರೋಗ್ಯಕ್ಕೆ ಅಡ್ಡಿಪಡಿಸುವ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಹಸಿರು ಬೀನ್ಸ್ನಲ್ಲಿ ಕಂಡುಬರುವ ಪೋಷಕಾಂಶಗಳು ಕೊಲೆಸ್ಟ್ರಾಲ್ ಅನ್ನು ಹೀರಿಕೊಳ್ಳುವ ಮತ್ತು ಸಂಗ್ರಹಿಸುವ ಕೋಲನ್ನ ಸಾಮರ್ಥ್ಯವನ್ನ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಇನ್ನು ಕೊಲೆಸ್ಟ್ರಾಲ್ ಅನ್ನ ಕಡಿಮೆ ಮಾಡುವುದರ ಜೊತೆಗೆ ಹಸಿರು ಬೀನ್ಸ್ ಉತ್ತಮ ಹೃದಯದ ಆರೋಗ್ಯವನ್ನ ಬೆಂಬಲಿಸಲು ಸಹಾಯ ಮಾಡುತ್ತದೆ, ಏಕೆಂದರೆ ಅವುಗಳು ಹೇರಳವಾದ ಪ್ರಮಾಣದಲ್ಲಿ ಪೊಟ್ಯಾಷಿಯಂ ಅನ್ನ ಹೊಂದಿರುತ್ತವೆ. ರಕ್ತದೊತ್ತಡವನ್ನು ಕಡಿಮೆ ಮಾಡಲು ಮತ್ತು ಹೃದಯದ ಮೇಲಿನ ಅತಿಯಾದ ಒತ್ತಡವನ್ನು ನಿವಾರಿಸಲು ಪೊಟ್ಯಾಷಿಯಂ ಉತ್ತಮವಾಗಿದೆ. ಇನ್ನು ಫೈಬರ್ನಲ್ಲಿ ಸಮೃದ್ಧವಾಗಿರುವ ಹಸಿರು ಬೀನ್ಸ್ ನಮ್ಮ ದೇಹದಲ್ಲಿ ಉತ್ತಮ ಚಯಾಪಚಯ ಕ್ರಿಯೆಗೆ ಇಂಧನವಾಗಿ ಕಾರ್ಯನಿರ್ವಹಿಸುತ್ತದೆ. ಆರೋಗ್ಯಕರ ಜೀರ್ಣಕ್ರಿಯೆಯ ಪ್ರಕ್ರಿಯೆಗೆ ಸಹಾಯ ಮಾಡುತ್ತದೆ. ಇದು ಕ್ಯಾಲ್ಸಿಯಂ, ಕಬ್ಬಿಣ ಮತ್ತು ವಿಟಮಿನ್ ಬಿ ಯಲ್ಲಿ ಸಮೃದ್ಧವಾಗಿದೆ. ಇನ್ನು ಫೈಬರ್ನ ಸಮೃದ್ಧಿಯಿಂದಾಗಿ ಹಸಿರು ಬೀನ್ಸ್ ಕೋಲನ್ನ ಲೋಳೆಯ ಪೊರೆಯ ಮೇಲೆ ರಕ್ಷಣಾತ್ಮಕ ಪದರವನ್ನು ರೂಪಿಸುತ್ತದೆ. ಇದು ಫ್ರೀ ರ್ಯಾಡಿಕಲ್ಗಳ ದಾಳಿಯಿಂದ ದೂರವಿರಿಸುತ್ತದೆ. ಪರಿಣಾಮವಾಗಿ ಇದು ಉತ್ತಮ ಕರುಳಿನ ಆರೋಗ್ಯವನ್ನು ಉತ್ತೇಜಿಸುತ್ತದೆ ಮತ್ತು ಕೋಲೋನ್ ಕ್ಯಾನ್ಸರ್ನಂತಹ ರೋಗಗಳನ್ನು ತಡೆಯುತ್ತದೆ. ಇನ್ನು ಹಸಿರು ಬೀನ್ಸ್ ವಿಟಮಿನ್ ಸಿ ಯಲ್ಲಿ ಸಮೃದ್ಧವಾಗಿದೆ ಮತ್ತು ಅದರ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸಲು ದೇಹಕ್ಕೆ ಅಗತ್ಯವಾದ ಉತ್ಕರ್ಷಣ ನಿರೋಧಕಗಳನ್ನು ಒದಗಿಸುತ್ತದೆ. ಇದು ಫ್ರೀ ರ್ಯಾಡಿಕಲ್ಗಳ ವಿರುದ್ಧ ಹೋರಾಡಲು ಮತ್ತು ದೇಹವನ್ನು ದೀರ್ಘಕಾಲದ ಕಾಯಿಲೆಗಳಿಂದ ಮುಕ್ತವಾಗಿಡಲು ಸಹಾಯ ಮಾಡುತ್ತದೆ. ಅಷ್ಟೇ ಅಲ್ಲದೆ ಹಸಿರು ಬೀನ್ಸ್ನಲ್ಲಿರುವ ಮ್ಯಾಂಗನೀಸ್ ಕ್ಯಾಲ್ಸಿಯಂ ಅನ್ನು ಉತ್ತಮವಾಗಿ ಹೀರಿಕೊಳ್ಳಲು ಸಹಾಯ ಮಾಡುತ್ತದೆ. ಈ ಕಾರಣದಿಂದಾಗಿ ಇದು ಬಲವಾದ ಹಲ್ಲುಗಳು ಮತ್ತು ಮೂಳೆಗಳ ಬೆಳವಣಿಗೆಯನ್ನು ಬೆಂಬಲಿಸುತ್ತದೆ. ಇದು ಮೂಳೆ ನೋವು, ಆಸ್ಟಿಯೋಪೊರೋಸಿಸ್ ಮತ್ತು ಸಂಧಿವಾತದಂತಹ ಕೀಲು ಅಸ್ವಸ್ಥತೆಗಳು ಮತ್ತು ಉರಿಯೂತ ಸೇರಿದಂತೆ ಮೂಳೆ ಸಂಬಂಧಿತ ಸಮಸ್ಯೆಗಳನ್ನು ತಡೆಯುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ.